ಸ್ಟಾಫ್ ನರ್ಸ್ ಯಾರದು ಯಾರು ಏನ್ ಬಿಹೇವ್ ಪೇಷಂಟ್ ಹೋಲ್ಸಕೊಂಡು ಬಿಹೇವ್ ಮಾಡೋದು ಒಬ್ಬ ಶಾಸಕನ ಜೊತೆಗೆ ಈ ರೀತಿ ಮಾತಾಡ್ತೀರಿ ಪೇಷಂಟ್ ಜೊತೆಗೆ ಹೆಂಗ್ ಮಾತಾಡ್ತೀರಿ ನೀವು ನಿಮ್ಗೆ ಯಾರು ಹೇಳೋದು ಕೇಳೋರು ಯಾರ ಇಲ್ಲ ದೌಖಾನೆ ಯಾರು ಕಾಮನ್ ಸೆನ್ಸ್ ಮಾಡೋ ಒಬ್ಬರ ಜೊತೆಗೆ ಪೇಷಂಟ್ಗಳ ಜೊತೆ ಹೆಂಗ್ ಮಾತಾಡ್ಬೇಕಂತ ಆ ಪೇಷಂಟ್ ಅಷ್ಟು ನರಳಿನಲ್ಲಿ ಸಾಯ್ಲಕ್ಕಂತದ ಆ ಪೇಷಂಟ್ ಕಳ್ಸಲಕ್ಕೆ 4 ತಾಸು ಬೇಕು ಒಬ್ಬ ಆಂಬುಲೆನ್ಸ್ ಡ್ರೈವರ್ ನೀವು ಹೇಳಿದಲ್ಲಿ ನಾವು ಹೋಗ್ಬೇಕಾ ಗುಲ್ಬರ್ಗ ಹೋಗ್ಲಿಕ್ಕೆ ಅವ್ರ ಅಪ್ಪನ ಗಂಟು ಹೋಗ್ಯದ ಅವರು ಕಾಲ್ ಮಾಡಲ್ಲ ಸರ್ ಅವ್ರು ಅಟೆಂಡರ್ ಕಾಲ್ ಮಾಡ್ತಾರೆ ಸರ್ ಅವ್ರು ಕಾಲ್ ಮಾಡಿಲ್ಲ ಸರ್ ಅವ್ರು ಮೊದಲು PS ಅಂತ ಹೇಳ್ಯಾರ ಸರ್ ಅವರು ನೋಡಪ್ಪ ನಾನು ಒಂದ್ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರ ದವಾಖಾನೆ ಬರೋರು ಯಾರು ಬರ್ತಾರ ಶ್ರೀಮಂತರು ಬರ್ತಾರ ಬಡವರು ಬರ್ತಾರ ಮತ್ತೆ ಬಡವರು ಬಂದ್ರೆ ಬಡವರು ನಿಮ್ಗೆ ಆಂಬುಲೆನ್ಸ್ಗೆ ಪ್ರೈವೇಟ್ ಆಂಬುಲೆನ್ಸ್ಗೆ 10,000 20,000 ಯಾರು ಕೊಡ್ತಾರ ಅಕ್ಕ ನೀವೇನಿದ್ರಿ ಈಗ ಇನ್ಚಾರ್ಜ್ ಯಾರು ಇವತ್ತು ಅಲ್ರಿ ನೀವು ಒಬ್ಬ ಶಾಸಕರು ಫೋನ್ ಮಾಡಿ ಅನ್ಕೊತಾರೆ ಅವ್ರನ್ನ ಬೇಗ ಕಳಿಸ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ ಕಾಲ್ ಕಟ್ ಮಾಡ್ತಾರೆ ಯಾರು ನಿಮ್ ಸ್ಟಾಫ್ ನರ್ಸ್ ಯಾರು ಇನ್ನೊಬ್ಬ ಯಾರು ಇತ್ತಲ್ಲ ಯಾಕ ಪೇಷಂಟ್ ಜೊತೆಗೆ ಹಿಂಗೆ ಬಿಹೇವ್ ಮಾಡ್ತಾರೆ ತಗೊಳ್ ದಮ್ಮಾಗಿಲ್ಲ ನಿಮ್ ಸರ್ಕಾರ ದವಾಖಾನೆ ಬಡವರು ರಕ್ತ ಇರೋಕೆ ಇದ್ದೀರಿ ನೀವು ಇಲ್ಲಿ ಒಂದು ಪೇಷಂಟ್ ಆಂಬುಲೆನ್ಸ್ ಹಾಕಿ ಕಳ್ಸಲಕ್ಕ ಒಂದು ಕ್ಷೇತ್ರದ MLA ಬರ್ಬೇಕಾ ಜಿಲ್ಲಾ ಕೇಂದ್ರ ಆಸ್ಪತ್ರೆ ಏನ್ರಿ ಸ್ವಲ್ಪ ಮನುಷ್ಯತ್ವ ಬಂದಿಲ್ಲ ನಿಮ್ಗೆ ಏನೋಣ ನಾನು ಫೋನ್ ಮಾಡಿದ್ಮೇಲೆ ನಿಮ್ ರೆಸ್ಪಾನ್ಸ್ ಏನು ನಿನಗೆ ಮೋತಿ ಕಾಣ್ತದೇನ ನಾನು ಹೇಳ್ಬೇಕ ನಿನಗ MLA ನಾನು ಇದ್ದೀನಿ ಅಂತ ತಿಳ್ಕೊಂಡು ಮೋತಿ ತೋರಿಸು ನಾನು MLA ಇರ್ಲಿ ಬಿಡ್ಲಿ ಒಬ್ಬ ಸಾಮಾನ್ಯರು ಬಡವರಿಗೆ ಅಂತಂದ್ರೆ ಆಂಬುಲೆನ್ಸ್ ಕೊಡ್ಬೇಕಾದ್ರೆ ಜಿಲ್ಲಾ ಆಸ್ಪತ್ರೆಗೆ MLA ಬಂದು ಆಂಬುಲೆನ್ಸ್ ಕೊಡ್ಬೇಕು ಬಡವರು ಬಂದು ಕೊಡಲ್ಲ ನಿಮಗ ಏನ್ರಿ ನೀವು ಇಷ್ಟು ಪೂರ ಅಮಾನವೀಯವಾಗಿ ನಡ್ಕೊಂಡ್ರೆ ಜನತೆ ಹೇಳ್ಕೊತಾರೆ ಶಾಪ ತರ್ತದೆ ನಿಮಗೆ ಅಲ್ಲ ಇದು ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ಒಬ್ಬ MLA ಬಂದು ಪೇಷಂಟ್ಗೆ ಆಂಬುಲೆನ್ಸ್ ಹೇಳ್ಬೇಕಾಗಿತ್ತಂದ್ರೆ ಇದು ನಮ್ಮ ಕರ್ಮಕ್ಕೆ ಬಂದದಿದೆ ಯಾಕೆ ಆಯ್ತು ಈಗ ನೋಡೋ 1 ನಿಮಿಷ ಇರಪ್ಪ ಒಂದು ಅವ್ರ ಮೇಲೆ ನೀವು ಆಕ್ಷನ್ ತಗೋದು ಇಲ್ಲ ನಿಮ್ಮ ಮೇಲೆ ನಾನು ಆಕ್ಷನ್ ಆಗ್ಬೇಕಾಗ ಇದಕ್ಕೆಲ್ಲ ಜವಾಬ್ದಾರಿ ಯಾರೀಗ ಫೋನ್ ತಗೋ ಇದಕ್ಕೆಲ್ಲ ಜವಾಬ್ದಾರಿ ಯಾರು ನಾ ಒಂದ್ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರಿ ದವಾಖಾನಿಗೆ ಆಸ್ಪತ್ರೆಗೆ ಬರೋರು ಯಾರು ಬಡವರು ಬರ್ತಾರ ಶ್ರೀಮಂತರು ಯಾರು ಬರಲ್ಲ ಇದನ್ನು ಮೊದಲು ಇಟ್ಕೊಳ್ರಿ ನೀವು ಬಂದಿರ್ತಕ್ಕಂಥವ್ರನ್ನ ನಿಮ್ ಕುಟುಂಬ ಸದಸ್ಯರ ಅಂತ ತಿಳ್ಕೊಂಡು ನೀವು ನೋಡ್ಬೇಕಾಗ್ಲಿ ನೀವು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ಮಾಡೋ ಸಲಗೆ ನಿಮ್ಗೆ ಪಗಾರ ಕೊಡ್ತಾ ಸರ್ಕಾರ ಇಲ್ಲಿ ನೀವು ಎಷ್ಟು ರೂಮ್ನೇ ಒಳಗೆ ಲಾಕ್ ಹಾಕೊಂಡು ಕುಂದ್ರೆ ಪಗಾರ ಕೊಡಲ್ಲ ನಿಮ್ಗ ಅವ್ರಿಗೆ ಮುಟ್ಟಾಗಿಲ್ಲ ರಾಯಚೂರ್ಗೆ ಹೋಗ್ರಿ ಗುಲ್ಬರ್ಗ ಹೋಗ್ರಿ ಅಂತ್ರಿ ಮತ್ತೆ ದವಾಖಾನೆ ಹಾಕಿಟ್ರಿ ಮುಚ್ಚ್ರಿ ಕೀನ್ ಹಾಕ್ರಿ ಏನ್ ನಿಮ್ಮ ಹೆಸರೇನು ನಿನ್ನ ಹೆಸರೇನು ಶಿವಕುಮಾರ